ಯೋಗದಲ್ಲಿ ಇರೋದಕ್ಕೆ ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ಬಿ ಇನ್ ಯೋಗ. ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಬಂದ್ರೆ ಅವ್ನಿಗೆ ಡಾಕ್ಟರ್ ಹತ್ರ ಹೋದ್ರೆ ಒಂದೇ ಮೆಡಿಸಿನ್ ಕೊಡಕ್ಕಲ್ಲ ಡಾಕ್ಟರ್. ಒಬ್ರಿಗೆ ತಲೆನೋವಿರುತ್ತೆ, ಒಬ್ರಿಗೆ ಕೈ ನೋವಿರುತ್ತೆ, ಒಬ್ರಿಗೆ ಕಾಲು ನೋವಿರುತ್ತೆ, ಬೇರೆಯವ್ರಿಗೆ ಒಂದೊಂದು ಡಿಫ್ರೆಂಟ್ ಮೆಡಿಸಿನ್ ಕೊಡ್ತಾರಲ್ಲ. ಅದೇ ತರ ದೇರ್ ಆರ್ ಡಿಫ್ರೆಂಟ್ ಪಾರ್ಟ್ಸ್ ಇನ್ ಯೋಗ. ಒನ್ ಇಸ್ ದಿ ಜ್ಞಾನ ಯೋಗ, ನೆಕ್ಸ್ಟ್ ಇಸ್ ದಿ ಕರ್ಮಯೋಗ, ಮೂರನೇದು ರಾಜಯೋಗ, ನಾಲ್ಕನೇದು ಭಕ್ತಿ ಯೋಗ ಅಂತ. If you use your intellectual abilities more, ನಿಮ್ಮ ಬುದ್ಧಿಶಕ್ತಿ ಜಾಸ್ತಿ ಇದ್ದು, through that if you try to unite with the higher consciousness, with the higher awareness, then that is called ಜ್ಞಾನ ಯೋಗ. ಬುದ್ಧಿಯಿಂದ ನೀವು ಸ್ಕ್ರಿಪ್ಚರ್ ರೀಡಿಂಗ್ ಅಲ್ಲಿ ಅಥವಾ ಬುದ್ಧಿಯಿಂದ ಮಾಡಿದ್ರೆ ಅದಕ್ಕೆ ಜ್ಞಾನ ಯೋಗ ಅಂತ ಹೇಳ್ತೀವಿ. ಕರ್ಮಯೋಗ, ಯೋಗ ಆಫ್ ಆಕ್ಷನ್, ನೀವು ಕೆಲಸ ಮಾಡಿ ಮಾಡಿ ನಾನು ಜಾಸ್ತಿ ಇರ್ತೀನಿ ಮಾಡ್ತೀನಿ ಅಂತದಕ್ಕೆ ಕರ್ಮಯೋಗ ಅಂತ ಹೇಳ್ತೀವಿ. ರಾಜಯೋಗ ನಾ ಬರ್ತೀನಿ, ರಾಜಯೋಗ, ಭಕ್ತಿ ಯೋಗ. ಇದಕ್ಕಿಂತ ಮುಂಚೆ ನಾವು ಕತೆ ಹೇಳೋದು ಬರ್ತೀವಿ. ಒಬ್ಬ ರಾಜ ಇರ್ತಾನಂತೆ ಹಾಗೂ ಒಂದು ಪಂಡಿತ, ಮಂತ್ರಿ ಇರ್ತಾನಂತೆ. ರಾಜನಿಗೆ ಒಂದು ಕನ್ಫ್ಯೂಷನ್ ಇರುತ್ತಂತೆ. ನೋಡಪ್ಪ, ರಾಜ ಅಂದ್ರೆ ಆಸ್ತನ ಹಿ ವಿಲ್ ರೂಲ್ ದಿ ಕಿಂಗ್ಡಮ್, ಹೌದು ತಾನೆ. ಮಂತ್ರಿ ಅಂತಂದ್ರೆ ಅವನು ರಾಜನಿಗೆ ಏನಾದ್ರು ಕೊಡ್ತಾನೆ, ಅಡ್ವೈಸ್ ಕೊಡ್ತಾನೆ. ಸೋಲ್ಜರ್ ಹಿ ವಿಲ್ ಸ್ಟ್ಯಾಂಡ್ ಗಾಡ್. ಬಟ್ ದೇವ್ರಿಗೆ ಏನ್ ಕೆಲಸ ಅಂತ ರಾಜಗೆ ಗೊತ್ತಾಗುತ್ತೆ. ದೇವ್ರೇನ್ ಕೆಲಸ ಮಾಡ್ತಾನೆ, ನಮ್ಮ ಮನುಷ್ಯರು ಒಬ್ಬರೊಬ್ರು ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಮಾಡ್ತೀವಿ, ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್, ಬಟ್ ದೇವ್ರಿಗೆ ಏನ್ ಕೆಲಸ ಅಂತ ಗೊತ್ತಾಗುತ್ತೆ. ಅದಕ್ಕೆ ರಾಜ ಮಂತ್ರಿನ ಕರೆದ್ಬಿಟ್ಟು, ನೋಡ ನನ್ಗೊಂದು ಡೌಟ್ ಇದೆ, ಈ ಡೌಟ್ ನೀ ಸರಿಯಾಗಿ ಹೇಳಬೇಕು, ವಾಟ್ ಈಸ್ ಗಾಡ್ಸ್ ವರ್ಕ್, ಹೋಗಿ ತಿಳ್ಕೊಂಬ ಅಂತ ಕೇಳಿಸ್ತಾನೆ. ಇವನು ಮಂತ್ರಿ 3-4 ದಿನ ನಂಗೆ ಟೈಮ್ ಕೊಡು, ನಾನೆಲ್ಲ ಬುಕ್ ಎಲ್ಲ ಓದ್ಕೊಂಡು ಬರ್ತೀನಿ ಅಂತ. ಎಲ್ಲ ವೇದ ಉಪನಿಷತ್ತು ಅದು ಇದು ಎಲ್ಲ ಓದೋದಂತೆ. ಬಟ್ ಆನ್ಸರ್ ಗೊತ್ತಾಗಲಿಲ್ಲ. ದೇವ್ರ ಕೆಲಸ ಏನು ಅಂತ ಗೊತ್ತಾಗಲಿಲ್ಲ. ಏನು ಯೋಚನೆ ಮಾಡ್ಬೇಡ, ನನ್ನನ್ನು ಆಸ್ಥಾನ ಕರ್ಕೊಂಡು ಹೋಗು, ನಾನ್ ರಾಜನ್ಗೆ ಆನ್ಸರ್ ಕೊಡ್ತೀನಿ. ಹೌದಾ, ನೀನ್ ಆನ್ಸರ್ ಕೊಡ್ತೀಯ, ನೀನ್ ಕುರಿ ಕಾಯ್ತೀಯ, ನಿನ್ಗೇನ್ ಗೊತ್ತು ದೇವ್ರ ಕೆಲಸ ಏನು ಗೊತ್ತು? ಇಲ್ಲ, ನಾನು ಕರ್ಕೊಂಡು ಹೋಗು, ನಾನು ನಿನಗೆ ಆನ್ಸರ್ ಕೊಡ್ತೀನಿ. ಸರಿ, ಮಂತ್ರಿ ಆಸ್ಥಾನ ಕರ್ಕೊಂಡು ಹೋದಂತೆ ರಾಜನ ಹತ್ರ ಕರ್ಕೊಂಡು ಹೋದಾಗ, ಅವಾಗ ನನ್ನ ಕುರಿ ಕಾಯನ್ ಬಂದಿದ್ದಾನೆ, ಶೆಫರ್ಡ್ ಬಂದಿದ್ದಾನೆ. ಹಿ ವಿಲ್ ಗಿವ್ ಯು ದಿ ಆನ್ಸರ್. ದೇವ್ರದ್ದು ಏನ್ ಕೆಲಸ ಅಂತ ಹಿ ವಿಲ್ ಗಿವ್ ಯು ದಿ ಆನ್ಸರ್ ಅಂತ ಹೇಳ್ತಾನೆ. ಅವಾಗ ರಾಜ ಆಸ್ಥಾನದಲ್ಲಿ ಕೂತಿರ್ತಾನೆ, ಕುರಿಕಾಯವನು ಕೆಳಗಡೆ ಕೂತಿರ್ತಾನೆ. ಅವಾಗ ಕುರಿಕಾಯವನು ಹೇಳ್ತಾನೆ, ನೋಡು, ನಾನಿನ್ನ ನಿನಗೆ ಆನ್ಸರ್ ಹೇಳಬೇಕು ಅಂತಂದ್ರೆ ಯು ಶುಡ್ ಗಿವ್ ಮಿ ದಿ ಹೈಯರ್ ಪೋಸ್ಟ್. ಹೌದು ತಾನೆ. ಯಾರು ಒಬ್ರು ಆನ್ಸರ್ ಮಾಡಿದ್ರೆ ನನಗೆ ಒಂದು ಹೈಯರ್ ಸೀಟ್ ಕೊಡಬೇಕು, ಆಮೇಲೆ ನಾನು ನಿನಗೆ ಆನ್ಸರ್ ಹೇಳ್ತೀನಿ ಅಂತ ಹೇಳ್ತೀನಿ. ನೀನು ಕುರಿಕಾಯವನು, ನೀನ್ ಹೇಳ್ತೀಯ ಆನ್ಸರ್, ಆಯ್ತು ಬಿಡು ಅಂತ ಅಂದ್ಬಿಟ್ಟು, ಆಯ್ತು ಬಾ, ನೀನ್ ಆಸ್ಥಾನದಲ್ಲಿ ನನ್ನ ಸಿಂಹಾಸನ ಮೇಲೆ ಕೂತ್ಕೋ, ನಾನು ಕೆಳಗಡೆ ಕೂತ್ಕೋತೀನಿ ಅಂತ ಹೇಳಿ. ಸರಿ, ಕುರಿಕಾಯವನು ಸಿಂಹಾಸನ ಮೇಲೆ ಕೂತ್ಕೋತಾನಂತೆ, ಇವನು ರಾಜ ಕೆಳಗಡೆ ಕೂತ್ಕೋತಾನಂತೆ. ಆಯ್ತಪ್ಪ, ಈಗ ಕೂತಿದ್ಯಲ್ಲ, ಈಗ ಹೇಳು ಏನ್ ಆನ್ಸರ್ ಅಂತ ಹೇಳ್ತಾನಂತೆ. ಅವಾಗ ಕುರಿಕಾಯ, ನೋಡಿ ನನಗೆ ಆನ್ಸರ್ ಆಗ್ಲೇ ಸಿಕ್ಬಿಟ್ಟಿದೆ ಅಂತ ಹೇಳ್ತಾನೆ. ಏನ್ ಆನ್ಸರ್ ಅಂತಂದ್ರೆ, ಗಾಡ್ಸ್ ವರ್ಕ್ ಅಂದ್ರೆ ದೋಸ್ ಹೂ ಆರ್ ಈಗೋಯಿಸ್ಟಿಕ್ ಹಿ ವಿಲ್ ಬ್ರಿಂಗ್ ಹಿಮ್ ಡೌನ್, ದೋಸ್ ಹೂ ಆರ್ ಹಂಬಲ್ ಹಿ ವಿಲ್ ಬ್ರಿಂಗ್ ಹಿಮ್ ಅಪ್. ಕುರಿಕಾಯನ್ನ ಮೇಲ್ ತಗೊಂಡು ಹೋಗ್ತಾನೆ, ಅಹಂಕಾರ ಇರೋದನ್ನ ಕೆಳಗೆ ಬಿಡ್ತಾನೆ. ದಿಸ್ ಇಸ್ ಗಾಡ್ಸ್ ವರ್ಕ್ ಅಂತ ಹೇಳ್ತಾರೆ. ನಾನು ಈಗ ಹೋಗಿದ್ದು ಹೇಳ್ತಿದ್ದೆ ಅದಕ್ಕೆ ಮರ್ತವ್ರು. ಹೌದು ತಾನೆ. ದೇವರು ಎಸ್ಪೆಷಲಿ ನಮ್ಮ ಆರ್ಗನೈಸೇಷನ್ ತುಂಬಾ ಚೆನ್ನಾಗುತ್ತೆ. ನಮ್ಮ ಗುರುಗಳು ಯಾರ್ಯಾರು ಎಲ್ಲೆಲ್ಲ ಅಹಂಕಾರ ಪಡ್ತಾರೋ ಅವ್ರು ಕೆಳಗಿಳಿಸ್ತಾರೆ, ಯಾರು ಕೆಳಗಿಳಿತಾರೋ ಅವ್ರ ಮೇಲೆ ಇಳಿಸ್ಬಿಡ್ತಾರೆ. ಇದು ಗಾಡ್ಸ್ ವರ್ಕ್. ಸೊ 4 ಟೈಪ್ ಆಫ್ ಯೋಗ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸ್ಲೈಡ್. ದಿ ರೂಟ್ ವರ್ಡ್ ನಾಲೆಜ್, ಜ್ಞಾನ, ರೂಟ್ ನಾಲೆಜ್ ಅನ್ನೋ ಪದಕ್ಕೆ ರೂಟ್ ವರ್ಡ್ ಸಂಸ್ಕೃತದಲ್ಲಿ ಜ್ಞಾನ ಅಂತ ಇದೆ. ಇದಕ್ಕೆ ಜ್ಞಾನ ಅಂತ ಹೇಳ್ತೀವಿ. ನಾಲೆಜ್ ಅನ್ನೋದು ಇಂಗ್ಲಿಷ್ ಪದ ಹಿಂಗ್ ಬಂದಿದೆ, ಸಂಸ್ಕೃತದಲ್ಲಿ ಜ್ಞಾನ ಅಂತ. So the whole journey is from knowing to be wise. ಅದಕ್ಕೆ knowledge to wisdom. Knowledge is more theoretical. Wisdom ಅಂದ್ರೆ practical experience. So ಲೈಫ್ ಅಲ್ಲಿ ಹೆಂಗೆ ಜಡಿಸೋದು, ಬರೀ ಪುಸ್ತಕ ಜ್ಞಾನ ಇದ್ರೆ ಸಾಲದು. ಬಟ್ ವಿಸ್ಡಮ್ ಅಂದ್ರೆ ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್ ಇದೆಯಲ್ಲ, ಅದಕ್ಕೆ ವಿಸ್ಡಮ್ ಅಂತ ಹೇಳ್ತೀವಿ. ಸೊ ಜ್ಞಾನ ಯೋಗ ನಾ ಹೇಳಿದಂಗೆ ಥ್ರೂ ಸ್ಕ್ರಿಪ್ಚರ್ಸ್, ಥ್ರೂ ಇಂಟೆಲಿಜೆನ್ಸ್, ಹೌ ಟು ಯುನೈಟ್ ವಿತ್ ಗಾಡ್ ಅಂತ. ಇದಕ್ಕೆ ನಾನು ಎಕ್ಸಾಂಪಲ್ ಕೊಡೋದು, ದೇರ್ ಆರ್ 4 ಪಿಲ್ಲರ್ಸ್ ಆಫ್ ನಾಲೆಜ್. ಜ್ಞಾನಕ್ಕೆ 4 ಕಂಬ ಇರುತ್ತೆ. ಇದು ನಾವು ಆರ್ಟ್ ಆಫ್ ಲಿವಿಂಗ್ ಎಲ್ಲ ಮಾಡಿದ್ರೆ ಗೊತ್ತಿರ್ಬೋದು, ಆದ್ರೆ ಐ ಜಸ್ಟ್ ಕ್ವಿಕ್ಲಿ ಹೋಗ್ ಥ್ರೂ ಇಟ್. ಒನ್ ಇಸ್ ವಿವೇಕ. ವಿವೇಕ ಅಂದ್ರೆ ಸೆನ್ಸ್ ಆಫ್ ಡಿಸ್ಕ್ರಿಮಿನೇಷನ್. ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಪರ್ಮನೆಂಟು, ಯಾವ್ದು ಟೆಂಪರರಿ, ಯಾವ್ದಕ್ಕೆ ಬೆಲೆ ಕೊಡಬೇಕು, ಯಾವ್ದಕ್ಕೆ ಬೆಲೆ ಕೊಡಬಾರ್ದು. ಫಾರ್ ಎಕ್ಸಾಂಪಲ್, ಯಾರೋ ಜಗಳ ಆಡ್ತಾರೆ, ಯಾರೋ ನಿಮ್ಮ ಬಗ್ಗೆ ಏನೋ ಹೇಳ್ಬಿಡ್ತಾರೆ, ದಟ್ ಇಸ್ ಟೆಂಪರರಿ. ಬಟ್ ಅದನ್ನೇ ಬೆಲೆ ಕೊಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ವಿವೇಕ ಇಲ್ಲ ಅಂತ. ವಾಟ್ ಇಸ್ ಪರ್ಮನೆಂಟ್? ಪರ್ಮನೆಂಟ್ ಯಾವುದು?
ಲವ್, ಜಾಯ್, ಹ್ಯಾಪಿನೆಸ್, ಇದಕ್ಕೆ ನೀವು ಬೆಲೆ ಕೊಟ್ರೆ ಅದಕ್ಕೆ ವಿವೇಕ ಅಂತ ಹೇಳ್ತೀವಿ. ಎರಡನೇದು ವೈರಾಗ್ಯ. ವೈರಾಗ್ಯ ಅಂತ ಅಂದ್ಬಿಟ್ರೆ ಎಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋಗೋದು ಅಂತಲ್ಲ. ಸಿ, ವಿ ಆಲ್ ಹ್ಯಾವ್ ಸರ್ಟನ್ ಡಿಗ್ರಿ ಆಫ್ ವೈರಾಗ್ಯ ವಿತ್ ಇನ್ ಅಸ್. ಈಗ ನಾವು ಮಕ್ಕಳಿರ್ಬೇಕಾದ್ರೆ ಎರಡು ಚಾಕ್ಲೇಟಿಗೆ ಇದು ಮಾಡ್ತಿದ್ವಿ ತಾನೆ, ತುಂಬಾ ಹಾಡ್ತಿದ್ವಿ. ಚಾಕ್ಲೇಟ್ ಇಲ್ಲದೆ ನಮ್ಮ ಜೀವನನೇ ಆಗೋಯ್ತು ಅಂತ ಅನ್ಕೊಂಡ್ಬಿಡ್ತಿದ್ವಿ ಮಕ್ಕಳಿರ್ಬೇಕಾದ್ರೆ. ಬಟ್ ಆಸ್ ವಿ ಗ್ರೂ ಅಪ್, ಈಗ ಚಾಕ್ಲೇಟ್ ನೋಡಿ ನಗ್ತೀವಿ, ಅಯ್ಯೋ ಅದೇನು ಸಿಗದಿದ್ರು ಪರವಾಗಿಲ್ಲ ಅಂತ ನಗ್ತೀವಿ. ಬಿಕಾಸ್ ವಿ ಹ್ಯಾವ್ ವೈರಾಗ್ಯ ಆನ್ ಚಾಕ್ಲೇಟ್ ಏನು ಪರವಾಗಿಲ್ಲ ಅಂತ. ಬಟ್ ಈಗ ಮನಸ್ಸಲ್ಲಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ನಮ್ಮ ದೇಹ ಮಾತ್ರ ಬೆಳೆದಿದೆ, ಮನಸ್ಸು ತಿರ್ಗಾ ಅದೇ ಜಗಳ ಆಡುತ್ತೆ. ಈಗ ಪೊಸಿಷನ್ ಇಲ್ಲದೆ ಬಿಟ್ಟು ನನ್ನ ಪೊಸಿಷನ್ ಅವ್ನು ಕಿತ್ಕೊಂಡ್ಬಿಟ್ಟ, ನಿನ್ ಪೊಸಿಷನ್, ಹೌದು ತಾನೆ? ಅದಕ್ಕೆ ವೈರಾಗ್ಯ ಇರೋದಿಲ್ಲ ಅಂತ. ನಾವು ಯಾವಾಗ ಟೂ ಮಚ್ ಅಟ್ಯಾಚ್ ಟು ಅವರ್ ಪೊಸಿಷನ್, ಥಿಂಗ್ಸ್, ಪೀಪಲ್, ಸಿಚುಯೇಷನ್, ಅದನ್ನ ಇಟ್ಟು ನಮಗೆ ಫೀವರಿಶ್ನೆಸ್ ಆಗುತ್ತಲ್ಲ, ಇದಕ್ಕೆ ವೈರಾಗ್ಯ. ಇಲ್ಲದೆ ಇರೋದಕ್ಕೆ ವೈರಾಗ್ಯ ಇಲ್ಲ ಅಂತ ಹೇಳ್ತೀವಿ. ದೆನ್ ದೇರ್ ಇಸ್ ಷಟ್ ಸಂಪತ್ತಿ, ದಿ ಥರ್ಡ್ ಪಿಲ್ಲರ್ ಆಫ್ ನಾಲೆಜಸ್. ಅದರಲ್ಲಿ 6 ಭಾಗ ಇರುತ್ತೆ: ಶಮ, ಧಮ, ಉಪರತಿ, ತಿತೀಕ್ಷಾ, ಶ್ರದ್ಧಾ ಅಂಡ್ ಸಮಾಧಾನ ಅಂತ. ಶಮ ಅಂತಂದ್ರೆ ಕೀಪಿಂಗ್ ದಿ ಮೈಂಡ್ ಇನ್ ಎ ಪ್ಲೆಸೆಂಟ್ ಸ್ಟೇಟ್. ಇದು ಒಂದು ಆಸ್ತಿ. ಮನಸ್ಸು ಯಾವಾಗಲೂ ಕಾಮ್ ಆಗಿ ಪ್ಲೆಸೆಂಟ್ ಆಗಿರೋದಕ್ಕೆ ಶಮ ಅಂತ ಹೇಳ್ತೀವಿ. ಹ್ಯಾವಿಂಗ್ ದಿ ಎಬಿಲಿಟಿ ಟು ಕೀಪ್ ದಿ ಮೈಂಡ್ ಇನ್ ಎ ಪ್ಲೆಸೆಂಟ್ ಸ್ಟೇಟ್. ದಮ ಅಂತಂದ್ರೆ ಹ್ಯಾವಿಂಗ್ ಎ ಸೇವ್ ಓವರ್ ಯುವರ್ ಬಾಡಿ ಅಂಡ್ ಸೆನ್ಸಸ್. ನಮ್ಮ ಇಂದ್ರಿಯಗಳ ಮೇಲೆ, ನಮ್ಮ ದೇಹದ ಮೇಲೆ ಒಂದು ಕಂಟ್ರೋಲ್ ಇರುತ್ತಲ್ಲ, ಇದಕ್ಕೆ ಧಮ ಅಂತ ಹೇಳ್ತೀವಿ. ಉಪರತಿ ಅಂದ್ರೆ ಎಬಿಲಿಟಿ ಟು ಎಂಜಾಯ್ ವಾಟ್ ವಿ ಹ್ಯಾವ್ ಅಟ್ ಪ್ರೆಸೆಂಟ್ಲಿ. ಕೆಲವ್ರಿಗೆ ಮನಸ್ಸು ಎಲ್ಲ ಇರುತ್ತೆ, ಆದ್ರೆ ಅಯ್ಯೋ ಗೋಡಪ್ಪ ನನಗೆ ಏನೂ ಇಲ್ಲ ಅಂತ ಗೊತ್ತಿರುತ್ತೆ. ನಮ್ಮಲ್ಲಿ ಏನಿದೆಯೋ ಅದನ್ನ ಎಂಜಾಯ್ ಮಾಡೋ ಶಕ್ತಿ ಇದೆಯಲ್ಲ, ಇದಕ್ಕೆ ಉಪರತಿ ಅಂತ ಹೇಳ್ತೀವಿ. ಶಮ, ಧಮ, ಉಪರತಿ. ದೆನ್ ತಿತೀಕ್ಷ. ತಿತೀಕ್ಷ ಇಸ್ ಎಬಿಲಿಟಿ ಟು ಬೇರ್ ದಿ ಆಪೋಸಿಟ್ಸ್, ಫೋರ್ಬೆರೆನ್ಸ್ ಅಂತ ಹೇಳ್ತೀವಿ. ಸ್ವಲ್ಪ ಬಿಸಿ ಆದ್ರೆ ಅಯ್ಯೋ ಅಂತ ಅನ್ಬಿಡ್ತು, ಸ್ವಲ್ಪ ತಣ್ಣಗಾದ್ರೆ ಅಯ್ಯೋ ಅಂತ ಹೇಳ್ಬಿಡ್ತು, ಸ್ವಲ್ಪ ಕೂತ್ಕೊಂಡಿರ್ಬೇಕಾದ್ರೆ ಸ್ಟ್ರೆಸ್ ಆದ್ರೆ ಒಯ್ ಅಂತ ಹೇಳ್ಬಿಡ್ತು. ಸೊ ತಿತೀಕ್ಷ ಅಂದ್ರೆ ಎಬಿಲಿಟಿ ಟು ಬೇರ್ ದಿ ಆಪೋಸಿಟ್ಸ್. ಶ್ರದ್ಧಾ, absolute faith in yourself, faith in the techniques that you follow, and faith in the master. Next, samadhana is being content. So ಇದೆಲ್ಲ ವೆಲ್ತ್, ಷಟ್ ಸಂಪತ್ತಿ ಅಂತ ಹೇಳ್ತೀವಿ. ನಮ್ಗೆ ಜನರಲಿ ನಮ್ ವೆಲ್ತ್ ಅಂದ್ರೆ ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸ್, ಒಡವೆ, ಇದು ಅನ್ಕೊಂಡಿರ್ತೀವಿ. ಬಟ್ ಇದಿದ್ರೆ ದಿಸ್ ಇಸ್ ಕಾಲ್ಡ್ ಷಟ್ ಸಂಪತ್ತಿ. ನೆಕ್ಸ್ಟ್ ಮುಮುಕ್ಷತ್ವ ಅಂತಂದ್ರೆ ಸ್ಪಿರಿಟ್ ಆಫ್ ಎನ್ಕ್ವೈರಿ. ವೇರ್ ವಾಸ್ ಐ 30, 40, 50 years ಬ್ಯಾಕ್? ಇನ್ನು 30, 40, 50 ವರ್ಷ ಆದ್ಮೇಲೆ ಎಲ್ಲಿ ಹೋಗ್ತೀನಿ ನಾನು? ಲೈಫ್ ಅನ್ನೋದು ಇಷ್ಟೇನಾ? ಹುಟ್ಟೋದು, ಕಾಲೇಜ್ ಹೋಗೋದು, ಕೆಲಸ ಮಾಡೋದು, ಮದುವೆ ಆಗೋದು, ಆಮೇಲೆ ಒಂದಿನ ಹೊಟ್ಟೋಗೋದು, ಇಷ್ಟೇನಾ ಲೈಫ್? ಬಟ್ ಇಸ್ ದೇರ್ ಸಮಥಿಂಗ್ ಬಿಯಾಂಡ್ ಲೈಫ್. ಇದು ಸ್ಪಿರಿಟ್ ಆಫ್ ಎನ್ಕ್ವೈರಿ ಇರುತ್ತಲ್ಲ, ಇದಕ್ಕೆ ಮುಮುಕ್ಷತ್ವ ಅಂತ ಹೇಳ್ತೀವಿ. ಇದರಿಂದ ನಾವು ಅವೇರ್ನೆಸ್ ಪಡೆಯೋದಕ್ಕೆ ಜ್ಞಾನ ಯೋಗ ಅಂತ ಹೇಳ್ತೀವಿ. ಎರಡನೇ. ನೆಕ್ಸ್ಟ್ ಕರ್ಮಯೋಗ, ಯೋಗ ಆಫ್ ಆಕ್ಷನ್. ಕೆಲವ್ರಿಗೆ ಏನ್ ಓದೋದು, ಏನ್ ಇಂಟೆಲಿಜೆನ್ಸು, ಕೆಲಸ ಮಾಡಬೇಕು ಫಸ್ಟ್ ಅಂತ ಹೇಳ್ತೀವಿ. ಅದರಲ್ಲೂ ನೀವು ಯೋಗ ಪಡಿಬಹುದು. ಹೆಂಗೆ ಕೆಲಸ ಮಾಡ್ಬೋದು ಅಂತಂದ್ರೆ ವಿತೌಟ್ ಬೀಯಿಂಗ್ ಅಟ್ಯಾಚ್ ಟು ದಿ ಫ್ರೂಟ್ಸ್ ಆಫ್ ಆಕ್ಷನ್. ಅದು ಭಗವದ್ಗೀತೆಯಲ್ಲಿ ಬರುತ್ತೆ, ಯೋಗಸ್ಥ ಕುರು ಕರ್ಮಾಣಿ ಸಂಘಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ ಅಂತ. ವಿತೌಟ್ ವರಿಂಗ್ ಅಬೌಟ್ ದಿ ರಿಸಲ್ಟ್ ಆಫ್ ದಿ ಆಕ್ಷನ್. ಸಿದ್ಧನೋ, ಏನ್ ಸಿದ್ಧ ಆಗುತ್ತೋ, ಏನ್ ಅಸಿದ್ಧ ಆಗುತ್ತೋ, ಅದು ಏನು ತಲೆ ಕೆಡಿಸ್ಕೊಳ್ದೆ, ಏನು ಅಟ್ಯಾಚ್ಮೆಂಟ್ ಇಲ್ಲದೆ ನಾವು ಏನ್ ಕೆಲಸ ಮಾಡ್ತೀವಲ್ಲ, ಅದಕ್ಕೆ ಕರ್ಮಯೋಗ ಅಂತ ಹೇಳ್ತೀವಿ. It could be very small thing, from having food, from doing your own daily chores, ಮನೆ ಕೆಲಸ ಮಾಡೋದ್ರಿಂದ ಹಿಡಿದು ದೊಡ್ಡ ಕೆಲಸ ಮಾಡ್ತೀವಲ್ಲ, ಇದಕ್ಕೆ ಯಾವುದಕ್ಕೂ ಅಟ್ಯಾಚ್ಮೆಂಟ್ ಪಡೆದೆ when we give 100% to our action, then that is ಕರ್ಮಯೋಗ. ಇದರಲ್ಲೂ ನಾವು ಅವೇರ್ನೆಸ್ ಪಡೆಯಬಹುದು. ಗುರುಗಳು ಹೇಳ್ತಾರೆ, the best way to find yourself is to lose yourself in the service of others. ನೋಡಿ, ನಾವು ಈಗೋ ಒಂದು ಇಟ್ಕೊಳ್ಳಿ, ಈಗೋ ಬೇಸ್ಲೈನ್ ಇಟ್ಕೊಳ್ಳಿ. ಜ್ಞಾನ ಯೋಗದಿಂದ ಈಗೋ ಪಾರ್ ಮಾಡ್ಬೋದು. ನಾ ಹೇಳೋದಲ್ಲ ಷಟ್ ಸಂಪತ್ತಿ. ಅದರಿಂದ ಕರ್ಮಯೋಗದಿಂದನೂ ಈಗೋ ಪಾರ್ ಮಾಡ್ಬೋದು. ಯಾಕೆಂದ್ರೆ whenever you are serving others, ನಿಮ್ ಈಗೋ ಕೆಳಗೆ ಬರುತ್ತೆ. The main purpose of service is to spread love, and wherever there is love, there is no ego. ಹೌದಾ? ಎಲ್ಲಿ ಸಂತೋಷ ಇರುತ್ತೋ ಅಲ್ಲಿ ಅಹಂಕಾರ ಇರೋದಿಲ್ಲ. ಸೊ ಕರ್ಮಯೋಗದಿಂದನೂ ನಾವು ಅಹಂಕಾರ ಪಾರ ಮಾಡ್ಬೋದು. ನೆಕ್ಸ್ಟ್ ದಿ ಸಾಧನಾ ವಿಡು. ನಮ್ಮಲ್ಲಿ ಹಠ ಯೋಗ, ಯೋಗಗಳು ಮಾಡ್ಬೋದು. ಸಿ, ಬಾಡಿ ಅಂದ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಮ್ಯಾಟರ್, ಮೈಂಡ್ ಇಸ್ ಮೇಡ್ ಅಪ್ ಆಫ್ ಸ್ಪೇಸ್, ಸ್ಪಿರಿಟ್, ವೈಬ್ರೇಷನ್. ಸೊ ಈ
ರಾಜಯೋಗ ಈ ಯೋಗೀಸ್ ಏನ್ ಅರ್ಥ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಮೀ ಅಂಡ್ ದಿ ಹೈಯರ್ ಕಾನ್ಶಿಯಸ್ನೆಸ್, ಮೀ ಅಂಡ್ ಗಾಡ್ ಇಸ್ ಜಸ್ಟ್ ದಿ ಎನರ್ಜಿ ಲೆವೆಲ್. ನನ್ನಲ್ಲಿ ಸ್ವಲ್ಪ ಕಡಿಮೆ ಪ್ರಾಣಶಕ್ತಿ ಇರುತ್ತೆ, ಅಲ್ಲಿ ಜಾಸ್ತಿ ಪ್ರಾಣಶಕ್ತಿ ಇರುತ್ತೆ ಅಂತ. ಸೊ ದ ವೇ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆಂಟ್ ಮೆಕ್ಯಾನಿಸಮ್ಸ್ ಆಫ್ ಎನರ್ಜಿ ವಿತ್ ಇನ್ ದ ಸಿಸ್ಟಮ್ ಅಂಡ್ ಹೌ ಟು raise above the energy level and reach God consciousness is called ರಾಜಯೋಗ. ಇದಕ್ಕೆ ನಾವು ಮಾಡೋ ನೀವೆಲ್ಲ ಏನೇ ಯೋಗ ಮಾಡ್ಬೋದು, ಹಠ ಯೋಗ ಮಾಡ್ಬೋದು, ಕ್ರಿಯಾ ಯೋಗ, ಸುದರ್ಶನ ಕ್ರಿಯಾ, ಪ್ರಾಣಾಯಾಮ, ಇದಕ್ಕೆಲ್ಲ ನಾವು ರಾಜಯೋಗ ಅಂತ ಹೇಳಿ. ದಿಸ್ ವಾಸ್ ಗಿವನ್ ಓನ್ಲಿ ಟು ರಾಯಲ್ಸ್. ಕಿಂಗ್ಸ್ ಅಂಡ್ ಎಂಪರರ್ಸ್ ಕೊಡ್ತಿದ್ರಂತೆ ಮೈಂಡ್ ಹೆಂಗ್ ಕಂಟ್ರೋಲ್ ಇಟ್ಕೊಳ್ಳೋದು ಅಂತ. ಅದಕ್ಕೆ ಇದಕ್ಕೆ ರಾಜಯೋಗ ಅಂತ ಹೇಳಿ. ಇದಕ್ಕೆ ಯೋಗಲ್ಲಿ ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ. ಯಮ, ನಿಯಮ, ಪ್ರಾಣಾಯಾಮ, ಆಸನ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಐ ವಿಲ್ ನಾಟ್ ಗೋ ಇಂಟು ದಿ ಡೀಟೇಲ್ಸ್. ಒಂದ್ ಹೇಳ್ತೀವಿ, ಯಮ ಅಂಡ್ ನಿಯಮಗಳು ಎಲ್ಲಿ ಪಾಲಿಸ್ತೀವೋ ಅದನ್ನ ನಾವು ರಾಜಯೋಗ ಅಂತ ಹೇಳ್ತೀವಿ. ಯಮ ಅಂತಂದ್ರೆ ಅಹಿಂಸಾ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಪರಿಗ್ರಹ. ನಿಯಮ ಅಂತಂದ್ರೆ ಶೌಚ, ಸಂತೋಷ, ಅದು ಮೂರ್ನಾಲ್ಕು ಬರುತ್ತೆ. ಯಮ ಅಂತಂದ್ರೆ ನಮ್ ಒಂದ್ ರೂಲ್ಸ್, ಕೆಲವು ರೂಲ್ಸ್ ಫಾಲೋ ಮಾಡ್ಬೇಕಾನೆ ಸೊಸೈಟಿ ಇರೋದಕ್ಕೆ, ಅದಕ್ಕೆ ಯಮ ಅಂತ. ನಿಯಮ ಅಂತಂದ್ರೆ ನಮ್ಮಲ್ಲಿ ನಾವೇ ನಮ್ ಸ್ವಲ್ಪ ರೂಲ್ಸ್ ಫಾಲೋ ಮಾಡ್ಬೇಕಾನೆ, ಶೌಚವಾಗಿರೋದು, ಸಂತೋಷವಾಗಿರೋದು, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಇದಕ್ಕೆ ನಾವು ನಿಯಮ ಅಂತ ಹೇಳ್ತೀವಿ. ಯಮ ನಿಯಮಗಳು ಯಾವಾಗ ಫಾಲೋ ಮಾಡ್ತೀವೋ ಇದಕ್ಕೆ ನಾವು ರಾಜಯೋಗ ಅಂತ ಹೇಳ್ತೀವಿ. ನೆಕ್ಸ್ಟ್ ಭಕ್ತಿ ಯೋಗ. ನೋಡಿ, ಜ್ಞಾನಯೋಗದನ್ನು ಕಾರ್ ಓಡಿಸ್ಬೇಕು ಅಂತ ಅನ್ಕೊಳ್ಳಿ. ಜ್ಞಾನಯೋಗಿ ಏನ್ ಮಾಡ್ತಾರೆ ಗೊತ್ತಾ? ಕಾರ್ ಹೆಂಗ್ ಹೋಗುತ್ತೆ, ಅದ್ರ ಮೆಕ್ಯಾನಿಸಮ್ ಹೋಗುತ್ತೆ, ಎಲ್ಲ ಚೆನ್ನಾಗಿ ತಿಳ್ಕೊತಾನೆ. ಇದು ಜ್ಞಾನಯೋಗಿ. ಇಂಟೆಲೆಕ್ಚುಲಿ ಹಿ ವಿಲ್ ಅಂಡರ್ಸ್ಟ್ಯಾಂಡ್. ಕರ್ಮಯೋಗ ಹಿ ವಿಲ್ ಡೈರೆಕ್ಟ್ಲಿ ಗೆಟ್ ಇನ್ ಟು ಆಕ್ಷನ್. ಕಾರ್ ಓಡಿಸ್ತಾ ಕಲ್ತ್ಕೊಳ್ಳೋಣ ಅಂತ, ಅದು ಕರ್ಮಯೋಗಿ. ರಾಜಯೋಗಿ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ಕಾರಿನ ಹೆಂಗೆ ಫ್ರೀಕ್ವೆನ್ಸಿ, ವೈಬ್ರೇಷನ್, ಎನರ್ಜಿ ಹೆಂಗಿದೆ, ಮೀಟರ್ಸ್ ಹೆಂಗಿದೆ, ಎಷ್ಟು ಓಡುತ್ತೆ, ಇವೆಲ್ಲ ಟೆಕ್ನಿಕ್ಸ್ ಸಿಕ್ಕಿದ್ರೆ ಇದು ರಾಜಯೋಗಿ. ಭಕ್ತಿ ಯೋಗಿ ಇಸ್ ದ ಸ್ಮಾರ್ಟೆಸ್ಟ್ ಆಫ್ ಆಲ್ ದಿ ಯೋಗೀಸ್. ಅವನು ಏನು ತಿಳ್ಕೊಳ್ಳೋದಿಲ್ಲ, ಹೆಂಗ್ ಕಾರ್ ಓಡಿಸೋದು ಅಂತ ಏನು ತಿಳ್ಕೊಳ್ಳೋದು. ಹಿ ಹ್ಯಾಸ್ ಅಟರ್ ಫೇತ್ ಇನ್ ಗಾಡ್. ಅವನೇನ್ ಮಾಡ್ತಾನೆ, ದೇವರು ನನ್ನ ಪಕ್ಕ ಕೂತ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟು ಗಾಡಿ ಕೀ ದೇವರಿಗೆ ಕೊಟ್ಬಿಡ್ತಾನೆ, ನೀನ್ ಓಡಿಸೋ ಗಾಡಿನ ಅಂತ. ಇದನ್ನ ಭಕ್ತಿ ಯೋಗಿ ಅಂತ ಹೇಳ್ತೀವಿ. ದ ಪಾತ್ ಆಫ್ ಲವ್, ಎಫರ್ಟ್ಲೆಸ್ ಪಾತ್. ಹಿ ಹ್ಯಾಸ್ ಸೋ ಮಚ್ ಫೇತ್ ಇನ್ ಗಾಡ್. ದೇವ್ರು ನನ್ನವನೇ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಸೊ ದೇವ್ರನ್ನ ಕರೆದು ನೀನ್ ಗಾಡಿ ಓಡಿಸಪ್ಪ, ನಾನ್ ಕೀ ಕೊಡ್ತೀನಿ, ವೈಲ್ ಐ ಎಂಜಾಯ್ ದಿ ವ್ಯೂ. ಎಂಜಾಯ್ ದಿ ವ್ಯೂ ಅಂದ್ರೆ ಆಚೆ ವ್ಯೂ ಎಂಜಾಯ್ ಮಾಡೋದಿಲ್ಲ. ಎಲ್ಲ ಹೇಳ್ತೀವಿ, ನೀನ್ ಎಷ್ಟು ಚೆನ್ನಾಗಿದ್ಯಾ, ಅಧರಂ ಮಧುರಂ ನಯನಂ ಮಧುರಂ, ಹಿಂಗೆ ಸಹಸ್ರನಾಮ ಹೇಳ್ತಾನೆ. ಸಹಸ್ರನಾಮ ಹೇಳೋ ಅಷ್ಟೊತ್ತಿಗೆ ಡೆಸ್ಟಿನೇಷನ್ ತಲುಪಿಬಿಡ್ತೀವಿ. ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಎಲ್ಲ ಕೇಳಿರ್ತೀವಲ್ಲ. ಸೊ ದಿಸ್ ಇಸ್ ದಿ ಸ್ಮಾರ್ಟೆಸ್ಟ್ ಆಫ್ ಆಲ್ ದಿ ಯೋಗೀಸ್ ಆಫ್ ದಿ ಭಕ್ತಿ ಯೋಗೀಸ್. ಅಂಡ್ ವೇರ್ ಎವರ್ ದೇರ್ ಇಸ್ ಭಕ್ತಿ ದೇರ್ ಇಸ್ ನೋ ಈಗೋ. ಹೌದು ತಾನೆ? ಎಲ್ಲಿ ಲವ್ ಇರುತ್ತೋ ಅಲ್ಲಿ ಈಗೋ ಇರುತ್ತೆ. ಸೊ ಭಕ್ತಿ ಯೋಗದಲ್ಲಿ ಯು ಕ್ಯಾನ್ ಎಕ್ಸ್ಪ್ರೆಸ್ ಲವ್ ಇನ್ ಡಿಫರೆಂಟ್ ವೇಸ್. ಭಕ್ತಿ ಯೋಗಿಗಳು ಎಷ್ಟೊಂದ್ ತರ ಇರ್ತಾರೆ. ಒಂದು ಶಾಂತ ಮನೋಭಾವನೆ. ಅವ್ರ ದೇವರಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಅಂತಂದ್ರೆ ತುಂಬಾ ಪೀಸ್ಫುಲ್ ಆಗಿರ್ತಾರೆ. ನಥಿಂಗ್ ಎಲ್ಸ್ ವಿಲ್ ಪರ್ಟರ್ಬ್ ದೆಮ್, ನಥಿಂಗ್ ಎಲ್ಸ್ ವಿಲ್ ಡಿಸ್ಟರ್ಬ್ ದೆಮ್. ಇದು ಶಾಂತ. ನೆಕ್ಸ್ಟ್ ದಾಸ್ಯ ಮನೋಭಾವನೆಯಿಂದ ಮಾಡಿ. ದಾಸ್ಯ ಅಂದ್ರೆ ಈಗ ಹನುಮಂತ ರಾಮನ್ ಸೇವೆ ಮಾಡಿದ್ನಲ್ಲ, ಆಸ್ ಅ ಸರ್ವೆಂಟ್, ಇದು ದಾಸ್ಯ ಮನೋಭಾವ. ನೀನೇ ನನಗೆ ಎಲ್ಲಾನು ಅಂತ ಹೇಳ್ಬಿಟ್ಟು ಆಸ್ ಅ ಸರ್ವೆಂಟ್ ಹಿ ಸರ್ವ್ಡ್ ರಾಮ. ಇದಕ್ಕೆ ದಾಸ್ಯ ಮನೋಭಾವ ಅಂತ ಹೇಳ್ತೀವಿ. ವಾತ್ಸಲ್ಯ ಕೃಷ್ಣನ್ ನೋಡ್ಕೊಂಡಿದ್ದು ಯಶೋಧ ಅಂತಾನೆ, ಮಗು ತರ ನೋಡ್ಕೊತಾರಲ್ಲ ದೇವ್ರನ್ನ, ತುಂಬಾ ಕಂಪ್ಯಾಷನ್, ತುಂಬಾ ಮಗುತರ ನೋಡ್ಕೊತಾರಲ್ಲ, ಇದಕ್ಕೆ ವಾತ್ಸಲ್ಯಾಸಕ್ತಿ ಅಂತ ಹೇಳಿ. ಸಾಖ್ಯಾಶಕ್ತಿ, ಲೈಕ್ ಅರ್ಜುನ ಹೆಂಗ ಫ್ರೆಂಡ್ ಆಗಿದ್ನು ಕೃಷ್ಣನ ಹತ್ರ, ಇದನ್ನ ಸಾಖ್ಯಾಶಕ್ತಿ, ಸಾಖ್ಯ ಮನೋಭಾವ ಅಂತ ಹೇಳಿ. ನೆಕ್ಸ್ಟ್ ಮಾಧುರ್ಯ ಆರ್ ಕಾಂತ, ಜಸ್ಟ್ ಆಸ್ ಎ ಲವರ್, ಗೋಪೀಸ್ ಆಫ್ ಕೃಷ್ಣ ಆರ್ ಈವನ್ ಮೀರಾಬಾಯಿ, ಹೆಂಗೆ ಭಗವಂತ ಟೀಚರ್ಸ್. ಸೊ ಈ ತರ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಭಕ್ತಿ ಇರುತ್ತೆ. ದೇರ್ ಆರ್ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಲವ್. ಈ ಭಕ್ತಿಯಿಂದ ಏನಾಗತ್ತೆ ಅಂತಂದ್ರೆ, ನಾನು ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಹೇಳ್ತಾರೆ, ಆತ್ಮರತಿ ಅವಿರೋಧೇತಿ ಶಾಂಡಿಲ್ಯ ಅಂತ. ಶಾಂಡಿಲ್ಯ ಮಹಾಮುನಿಗಳು ಹೇಳ್ತಾರೆ, ರಿಜಾಯ್ಸಿಂಗ್ ಇನ್ ದಿ ಸೆಲ್ಫ್ ವಿತೌಟ್ ಎನಿ ಕಾನ್ಫ್ಲಿಕ್ಟ್ ಇಸ್ ಭಕ್ತಿ ಯೋಗ. ನಿಮ್ಮಲ್ಲಿ ನೀವು ಸೆಲ್ಫ್ ಇಸ್ ಗಾಡ್, ನಮ್ಮ ಆತ್ಮನೇ ದೇವರು, ಅದರಲ್ಲಿ ರಿಜಾಯ್ಸಿಂಗ್ ಇನ್ ದಿ ಸೆಲ್ಫ್ ವಿತೌಟ್ ಎನಿ ಕಾನ್ಫ್ಲಿಕ್ಟ್, ಏನು ದ್ವಂದ್ವ ಇಲ್ಲದೆ ನಮ್ಮಲ್ಲಿ ನಾವು ಆನಂದವಾಗಿರೋದಕ್ಕೆ ಭಕ್ತಿ ಅಂತ ಹೇಳ್ತೀವಿ. ಸೊ ಇದು ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ ಹಾಗೂ ಜ್ಞಾನ ಯೋಗ. ಸೊ ಅವೇರ್ನೆಸ್ ಅಂತ ಹೇಳೋದಲ್ಲ, ಇದರಿಂದ ನಮ್ಮ ಅವೇರ್ನೆಸ್ ಬೆಳೆಯುತ್ತೆ. ಸೊ ಗುಡ್ ಬ್ಯಾಲೆನ್ಸ್ ಬಿಟ್ವೀನ್ ಹಾರ್ಟ್ ಅಂಡ್ ಹೆಡ್, sensitivity and sensibility, love and respect, talk
ಅಂಡ್ ಆಕ್ಷನ್. ಯಾವಾಗ ಎಲ್ಲಿ ಮಾತಾಡೋದು, ಯಾವಾಗ ಎಲ್ಲಿ ಕೆಲಸ ಮಾಡಬೇಕು. ಈಗ ರಿಲೇಶನ್ಶಿಪ್ ಅಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಆಗೋದೇನಿ ಗೊತ್ತಾ? ವಿ ಡೋಂಟ್ ನೋ ವೆನ್ ಟು ಲವ್ ಅಂಡ್ ವೆನ್ ಟು ರೆಸ್ಪೆಕ್ಟ್. ಬಿ ಇಟ್ ಇನ್ ರಿಲೇಶನ್ಶಿಪ್ ಆರ್ ಎನ್ ಎಂಪ್ಲಾಯಿ ರಿಲೇಶನ್ಶಿಪ್, ಇನ್ ಕೊಲೀಗ್. there is an equal proportion of love and respect. ಪ್ರೀತಿನೂ ಇರಬೇಕು, ಗೌರವನೂ ಇರಬೇಕು. ನಾವು ಏನ್ ಮಾಡ್ತೀವಿ ಅಂದ್ರೆ, ಮನೆಯಲ್ಲಿ ಯಾರು ಇದ್ರೆ ವಿ ಟೇಕ್ ದಮ್ ಫಾರ್ ಗ್ರಾಂಟೆಡ್. ಅವ್ರು ತುಂಬಾ ಪ್ರೀತಿಸ್ಬಿಡ್ತೀವಿ, ಆದ್ರೆ ಅವ್ರ ಬಗ್ಗೆ ಏನು ರೆಸ್ಪೆಕ್ಟ್ ಕೊಡೋದಿಲ್ಲ. ಅಬ್ಸರ್ವ್ ಮಾಡಿದ್ದೀರಾ? ಆಫೀಸಲ್ಲೂ ಅಷ್ಟೇ, ಯಾರೋ ತುಂಬಾ ನಮಗೆ ಕ್ಲೋಸ್ ಆಗೋದ್ರೆ ನಾವು ತುಂಬಾ ಅವ್ರನ್ನ ಪ್ರೀತಿ ಮಾಡ್ತೀವಿ, ಬಟ್ ದೇರ್ ಇಸ್ ನೋ ರೆಸ್ಪೆಕ್ಟ್. ಕೆಲವ್ರಿಗೆ ಹತ್ರ ಬರೀ ತುಂಬಾ ರೆಸ್ಪೆಕ್ಟ್ ಮಾಡ್ಬಿಡ್ತೀವಿ, ಅದೇ ದೇರ್ ಇಸ್ ನೋ ಎಲಿಮೆಂಟ್ ಆಫ್ ಲವ್. ಸೊ ಅವೇರ್ನೆಸ್ ಇದ್ರೆ ನಿಮ್ಗೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಬಿಟ್ವೀನ್ ಲವ್ ಅಂಡ್ ರೆಸ್ಪೆಕ್ಟ್, ಹಾರ್ಟ್ ಅಂಡ್ ಹೆಡ್, ಸೆನ್ಸಿಬಿಲಿಟಿ ಅಂಡ್ ಸೆನ್ಸಿಟಿವಿಟಿ, ಡೂಯಿಂಗ್ ಅಂಡ್ ಹ್ಯಾಪನಿಂಗ್. ಯಾವಾಗ ಎಲ್ಲ ಕೆಲಸ ಮಾಡಬೇಕು, ಯಾವಾಗ ಅದಾಗದೆ ನಡೆಯುತ್ತೆ, ಇವೆಲ್ಲ ಅರಿವು ಬರುತ್ತೆ. ಇವೆಲ್ಲ ಅರಿವು ಬಂದಾಗ ಕೆಲವು ಕ್ವಶನ್ ಬರುತ್ತೆ. ನನಗೆ ಯಾವ ಯೋಗ ಶ್ರೇಷ್ಠ ಆಗುತ್ತೆ? ವಾಟ್ ಯೋಗ ಶುಡ್ ಐ ಫಾಲೋ? ಶುಡ್ ಐ ಬಿ ಎ ಭಕ್ತಿ ಯೋಗಿ? ಶುಡ್ ಐ ಬಿ ಎ ಕರ್ಮಯೋಗಿ? ಶುಡ್ ಐ ಬಿ ಎ ಜ್ಞಾನ ಯೋಗಿ? ಈ ತರ ಈ 4 ಕ್ವಶನ್ ಬರುತ್ತಲ್ಲ, ಅದಕ್ಕೆ ಒಂದು ಕಥೆ ಇದೆ. 4 ಯೋಗಿಗಳು ನಡ್ಕೊಂಡು ಹೋಗ್ತಾ ಇದ್ರಂತೆ. ಭಕ್ತಿ ಯೋಗ ನಡ್ಕೊಂಡು ಹೋಗ್ತಿದ್ರು, ಭಕ್ತಿ ಯೋಗಿ, ಜ್ಞಾನ ಯೋಗಿ, ಕರ್ಮಯೋಗಿ, ರಾಜಯೋಗಿ ಎಲ್ಲ ನಡ್ಕೊಂಡು ಹೋಗ್ತಿದ್ರಂತೆ. ಸಾಮಾನ್ಯವಾಗಿ ಜ್ಞಾನ ಇರೋರಿಗೆ ತುಂಬಾ ಈಗೋ ಇರುತ್ತೆ, ಅಹಂಕಾರ ಇರುತ್ತೆ. ಈ ಜ್ಞಾನ ಯೋಗಿ ಹೇಳ್ತಿರ್ತಾನೆ, ಇವ್ರು 3 ಜನನು ವೇಸ್ಟ್, ಸ್ವಲ್ಪನೂ ಸ್ಕ್ರಿಪ್ಚರ್ ಓದಿಲ್ಲ, ತಲೆನೇ ಉಪಯೋಗಿಸೋದಿಲ್ಲ, ಯಾವಾಗ್ಲೂ ಭಕ್ತಿ ಎಮೋಷನ್ಸ್ ಬಗ್ಗೆ ಮಾತಾಡ್ತಿರ್ತಾನೆ ಅವನು ಇವನು ಅಂತಕೊಂಡು ಈ ಜ್ಞಾನ ಯೋಗಿ ಬೈಕೋತಿದ್ದಂತೆ. ಕರ್ಮಯೋಗಿ ಇನ್ 3 ಜನ ಅವನು ಬೈಕೋತಿದ್ದಂತೆ, ಒಂಚೂರು ಕೆಲಸ ಮಾಡೋದಿಲ್ಲ ಇವರು, ವೇಸ್ಟ್ ಇವರು, ಕರ್ಮದಲ್ಲಿ ನಾವು ದೇವರನ್ನ ಕಂಡಿಡ್ಬೇಕು ಅಂತ ಬಿಟ್ಟು ಕರ್ಮಯೋಗಿ ಅವನು ಬೈಕೊಂಡು ಹೋಗ್ತಿದ್ದಂತೆ 3 ಜನ. ಭಕ್ತಿ ಯೋಗಿ, ಭಕ್ತ ಏನು ಪ್ರೀತಿ ಇಲ್ಲದೆ ಏನಿದೆ ಲೈಫಲ್ಲಿ, ಈ 3 ಜನಕ್ಕೂ ಪ್ರೀತಿ ಅನ್ನೋದೇ ಇಲ್ಲ, ದೇವರ ಮೇಲೆ ದೇವರು ಏನು ಅಂತಾನೆ ಗೊತ್ತಿಲ್ಲ ಅಂತ ಅವನು ಬೈಕೊಂಡು ಹೋಗ್ತಿದ್ದ. ರಾಜಯೋಗಿ ನೋಡು, ಮೂಗು ಮುಚ್ಕೊಂಡು ಪ್ರಾಣಾಯಾಮ ಮಾಡ್ತಿದ್ರೆ ಅದ್ರಲ್ಲಿ ಆನಂದ ಎಷ್ಟಿದೆ, ಪ್ರಾಣಾಯಾಮ ಕ್ರಿಯೆ ಮಾಡ್ತಿದ್ರೆ ಎಷ್ಟಿದೆ, ಇವ್ರು 3 ಜನಕ್ಕೆ ಅದು ಇದೇ ಇಲ್ಲ, ಸಾರನೇ ಇಲ್ಲ ಅಂತ ಅವನು ಬೈಕೊಂಡು ಹೋಗ್ತಿದ್ದಂತೆ. 4 ಜನನು ಕಾಡಲ್ಲಿ ಹೋಗ್ತಿದ್ರಂತೆ. ಚೆನ್ನಾಗಿ ಜೋರಾಗಿ ಮಳೆ ಬಂದ್ಬಿಡ್ತಂತೆ. ಮಳೆ ಬಂದ್ಬಿಟ್ಟು ಪಕ್ಕದಲ್ಲಿ ಒಂದು ದೇವಸ್ಥಾನ ಇರ್ತಂತೆ, ದೇವಸ್ಥಾನಕ್ಕೆ ಹೋಗ್ಬಿಟ್ರಂತೆ 4 ಜನ. ಮಳೆ ಬಂತಲ್ಲ, ಸ್ವಲ್ಪ ಮಳೆ ಎಷ್ಟು ಜೋರಾಗಿ ಬಂತು ಅಂದ್ರೆ ದೇವಸ್ಥಾನನೇ ಇಟ್ ಬಿಕೇಮ್ ಫ್ಲಡೆಡ್. ದೇವಸ್ಥಾನ ಎಲ್ಲ ಮುಳುಗೋಗಕ್ಕೆ ಶುರು ಆಗೋಗುತ್ತೆ. ಅಷ್ಟು ಜೋರು ಮಳೆ ಬಂದು ದೇವಸ್ಥಾನ ಅವಾಗ ಇವ್ರು ಗರ್ಭಗುಡಿಗೆ ಹೋಗ್ಬಿಟ್ಟು ಮೂರ್ತಿನ ಹಿಡ್ಕೋತಾರಂತೆ. ಮೂರ್ತಿನ ಹೆಂಗ್ ಹಿಡ್ಕೋತಾರೆ? ಕರ್ಮಯೋಗಿ, ರಾಜಯೋಗಿ, ಭಕ್ತಿ 4 ಜನನು ಮೂರ್ತಿನ ಹಡ್ಕೋತಾರಂತೆ. ಅವಾಗ ದೇವ್ರ ಪ್ರತ್ಯಕ್ಷ ಆಗ್ತಾರಂತೆ. ಅವಾಗ ಇವ್ರು 4 ಜನ ಕೇಳ್ತಾರೆ, ಅಲ್ಲಪ್ಪ ನಂಗೆ ಎಷ್ಟೊಂದು ಕಷ್ಟ ಆಯ್ತು ಲೈಫಲ್ಲಿ, ಅವಾಗ ಬರ್ಲಿಲ್ಲ, ಇವಾಗ ಯಾಕೆ ಬಂದೆ ಅಂತ ಹೇಳ್ತಾರೆ. ಅದಕ್ಕೆ when all the 4 yogas combine within us, only then you become a real yogi ಅಂತ. ಯಾವ್ದು ಶ್ರೇಷ್ಠ ಯಾವ್ದು ಇಲ್ಲ ಅಂತಲ್ಲ, ಭಕ್ತಿ ಯೋಗ ಯಾವ್ದು ದೊಡ್ಡದು, ಕರ್ಮಯೋಗ ಮಾಡೋದು ಅಂತಲ್ಲ, ಎಲ್ಲಾನು ಒಂದ್ ಸ್ವಲ್ಪ ಇರ್ಬೇಕು. ಅದಕ್ಕೆ all the yogas come in confluence together, the real yoga has happened ಅಂತ ಹೇಳ್ತಾರೆ. ನೆಕ್ಸ್ಟ್, ಸೊ ನಮ್ ಆರ್ಟ್ ಆಫ್ ಲಿವಿಂಗ್ ಅಲ್ಲೇನೆ ವಿ ಕಾಲ್ ಇಟ್ ದಿ ಕಂಪ್ಲೀಟ್ ಪಾತ್. ನಾವ್ ಇದನ್ನ ಯಾವಾಗಲೂ ವಿ ಕಾಲ್ ಇಟ್ ದಿ ಕಂಪ್ಲೀಟ್, ಯಾಕೆಂದ್ರೆ we give equal opportunity for all the yogis. ನೀವು ಜ್ಞಾನ ಯೋಗ ಇದೆಯಾ, ಜ್ಞಾನ ಯೋಗ ಇಸ್ ಆಲ್ಸೋ ವೆಲ್ಕಮ್. ನೀವು ಬರೀ ಬುದ್ಧಿ ಶಕ್ತಿ ನೋಡ್ತೀರಾ, ಗುರುಗಳು ಜ್ಞಾನ ಎಷ್ಟು ಕೊಟ್ಟಿದ್ದಾರೆ, ಪತಂಜಲಿ ಯೋಗ ಸೂತ್ರ, ನಾರದ ಭಕ್ತಿ ಸೂತ್ರ, ಅಷ್ಟವಕ್ರ ಗೀತಾ, ಇದ್ರ ಮೇಲೆ ನೀವು ಅನಲೈಸ್ ಮಾಡ್ತೀರಾ, ದೆನ್ ಯು ಆರ್ ವೆಲ್ಕಮ್. ದಿಸ್ ಇಸ್ ಜ್ಞಾನ ಯೋಗ. ಸಾಧನೆಯಿಂದ ಮಾಡ್ತೀರಾ ನೀವು, ಪ್ರಾಣಾಯಾಮ, ಘಟ ಯೋಗ, ಸುದರ್ಶನ ಕ್ರಿಯಾ, ಅಡ್ವಾನ್ಸ್ ಕೋರ್ಸ್, ಮೆಡಿಟೇಷನ್ ಇದ್ರಲ್ಲಿ ಮಾಡ್ತೀರಿ, ದೆನ್ ಆಲ್ಸೋ ಯು ಆರ್ ವೆಲ್ಕಮ್. ಇದಕ್ಕೆ ಸಾಧನ ಅಂತ ಹೇಳ್ತೀವಿ. ಇಲ್ಲಪ್ಪ ನನ್ ಕರ್ಮಯೋಗ ಇಷ್ಟ, ಸೇವೆ ಮಾಡ್ತೀನಿ, ಬರೀ 3 ಹೊತ್ತು ನಾ ಸೇವೆ ಮಾಡ್ತೀನಿ, ಗುರುಗಳು ಸೇವೆ ಮಾಡ್ತೀನಿ, ಇವನ್ ದೆನ್ ಯು ಆರ್ ವೆಲ್ಕಮ್. ಇದು ಸೇವೆ, ಕರ್ಮಯೋಗ. ಸತ್ಸಂಗ್, ಭಕ್ತಿ, ನಮ್ಮ ಸತ್ಸಂಗ್ ಅಂತ ನಡೆಯುತ್ತೆ, ಭಜನೆಗಳು ನಡೆಯುತ್ತೆ ನಮ್ಮಲ್ಲಿ, ವೇರ್ ವಿ ಗೆಟ್ ಜಸ್ಟ್ ಡಿಸಾಲ್ವ್ ಇನ್ ದಿ ಲವ್ ಆಫ್ ಗಾಡ್. ಭಕ್ತಿಗಳು, ಭಜನೆ ಮಾಡ್ತೀವಿ, ಕೀರ್ತನೆ ಮಾಡ್ತೀವಿ, ಇವನ್ ದೆನ್ ಯು ಆರ್. ತ್ವರಿ ಹಾಡು ಹೇಳ್ತೀನಿ, ನನಗೆ ಅಜಿದ್ದು ಜಾಸ್ತಿ ಮಾಡಲ್ಲ, ಇವನ್ ದೆನ್ ಯು ಆರ್ ವೆಲ್ಕಮ್. ಸ್ಪೇಸ್ ಫಾರ್ ಭಕ್ತಿ ಯೋಗಿ. ಲಾಸ್ಟ್ ಅಲ್ಲಿ ನಾನು ಹೇಳಬೇಕು ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ನಾನು ಪ್ರತಿದಿನ ಮಾಡ್ತೀನಿ, ದಿಸ್ ಇಸ್ ಕಾಲ್ಡ್ ಸರೆಂಡರಿಂಗ್. ಸರೆಂಡರಿಂಗ್ ಅಂತಂದ್ರೆ ಈಶ್ವರ ಪ್ರಣಿಧಾನ, ಅಥವಾ ದೇವರಲ್ಲಿ ನಮ್ಮಲ್ಲಿ ಏನೇನು ಕಷ್ಟ ಇದೆ ಅದು ಒಪ್ಪಿಸ್ಬಿಡೋದು. ದೇರ್ ಆರ್ ಸೋ ಮೆನಿ ವೃತ್ತೀಸ್ ದಟ್ ಕಮ್. ನಾನು ಹೇಳೋದಲ್ಲ, ಈಗೋ ಇರುತ್ತೆ, ಅರಿಷಡ್ ವರ್ಗ ಇರುತ್ತೆ. ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಒನ್ ಆಫ್ ದೀಸ್ ಥಿಂಗ್ಸ್ ಕೀಪ್ ಬಾದರಿಂಗ್ ಅಸ್. ನಮ್ ಈಗೋ ಬಾದರ್ ಮಾಡುತ್ತೆ, ನಮ್ಮ ಲಸ್ಟ್, ಕಾಮ, ಕ್ರೋಧ ಏನೋ ಒಂದು ಬಾದರ್ ಮಾಡ್ತಿರುತ್ತೆ. ಟು ಸಮ್ ಎಕ್ಸ್ಟೆಂಟ್ ವಿ ಹ್ಯಾವ್ ಎ ಸೇ ಆನ್ ಇಟ್. ಈ ಯೋಗಗಳೆಲ್ಲ ಮಾಡ್ತಿದ್ರೆ ಅರಿವಿನಿಂದ ನಮ್ ಸ್ವಲ್ಪ, ಟು ಸಮ್ ಎಕ್ಸ್ಟೆಂಟ್ ವಿ ಹ್ಯಾವ್ ಎ ಸೇ ಆನ್ ಇಟ್. ಬಟ್ ನಮ್ಗೆ ಆಗದಿರೋದು ತುಂಬಾ ಇರುತ್ತೆ. ಸೊ ಅದನ್ನ ದೇವರಿಗೆ ಒಪ್ಪಿಸ್ಬಿಡೋದು. ನಮ್ಗೆ ಗುರುಗಳೇ ದೇವರು,
ಗುರುಗಳಿಗೆ ಒಪ್ಪಿಸ್ಬಿಡೋದು, ಅದನ್ನ ನಾವು ಸರೆಂಡರಿಂಗ್ ಅಂತ ಹೇಳ್ತೀವಿ. ಸೊ ಮೊದಲನೇದು ಮೂರದಿಂದ ಆಗೋದು. ಒನ್ ಇಸ್ ಥ್ರೂ ಅವೇರ್ನೆಸ್, ಥ್ರೂ ಯುವರ್ ಇಂಟೆಲಿಜೆನ್ಸ್ ಸರೆಂಡರ್ ಮಾಡೋದು. ನೆಕ್ಸ್ಟ್ ಥ್ರೂ ಬ್ರೆತ್, ನಮ್ಮ ಸುದರ್ಶನ್ ಕ್ರಿಯೆಯಿಂದ ಸರೆಂಡರ್ ಮಾಡೋದು. ನೆಕ್ಸ್ಟ್ ವಿಲ್ಲಿಂಗ್ನೆಸ್ ಟು ಗಿವ್ ಅಪ್, ಇದಕ್ಕಿಂತಲೂ ಸರೆಂಡರ್ ಆಗುತ್ತೆ. ನಾವು ಎಷ್ಟೋ ಬಗ್ ನಮಸ್ಕಾರ ಮಾಡೋದು ತಲೆಯಲ್ಲಿ ಹಿಡ್ಕೊಂಡು ಕೂತಿದ್ರೆ ಆಗೋದಿಲ್ಲ. ವಿಲ್ಲಿಂಗ್ನೆಸ್ ಟು ಗಿವ್ ಅಪ್, ಇದರಿಂದ ನಮಗೆ ಸರೆಂಡರ್ ಆಗುತ್ತೆ. ಸೊ ಈ ಅವೇರ್ನೆಸ್ ಇಂದ ಏನ್ ಪ್ರಯೋಜನ? ಎಷ್ಟೋ ಜನ ನಾನು ಕೇಳ್ತಾರೆ, ಎಷ್ಟು ದಿನ ಇದ್ದೆ ನೀನು ಆರ್ಟ್ ಆಫ್ ಲಿವಿಂಗ್ ಪಾತ್ ಅಲ್ಲಿ, ನಿಮ್ಮಲ್ಲಿ ಏನ್ ಚೇಂಜ್ ಕಂಡಿದೆ? ಹೌದಲ್ಲ, ಏನ್ ಚೇಂಜ್ ಕಂಡಿದೆ ನಿಮ್ಮಲ್ಲಿ ಅಂತ ಹೇಳ್ತೀವಿ. ಹಂಗ ನಿಂಗೇನ್ ಕೋಪ ಬರೋದಿಲ್ವಾ, ಕ್ರೋಧ ಇಲ್ವಾ, ಕಾಮ ಇಲ್ವಾ, ಲೋಭ, ಮೋಹ, ಮಾತ್ಸರ್ಯ ಇವೆಲ್ಲ ಏನಿಲ್ವಾ? ಆಗ್ಲೇ ಸ್ವಾಮಿ ಹೋಗಿದ್ ಹಿಂಗೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದ್ರು. ಇದೆ, ಬಟ್ ದ ಡಿಗ್ರಿ ಟು ವಿಚ್ ಇಟ್ ಟ್ರಬಲ್ಸ್ ಮೀ ಇಸ್ ಲೆಸ್. ಕೋಪ ಬರುತ್ತೆ. ಮುಂಚೆ ಕೋಪ ಅಂದ್ರೆ 2 ದಿನ 3 ದಿನ 2 ತಿಂಗಳು 1 ವರ್ಷ ಪೂರ್ತಿ ಕೋಪ ಇತ್ತು. ಲೋಭ, ಮೋಹ, ಮದ ಇವೆಲ್ಲ ಬರುತ್ತೆ. ಬಟ್ ಹೌ ಕ್ವಿಕ್ಲಿ ಡೂ ಐ ಕಮ್ ಬ್ಯಾಕ್ ಟು ಸೆಂಟರ್? ದಟ್ ಇಸ್ ದಿ ಡಿಗ್ರಿ ಆಫ್ ಅವರ್ ಸ್ಪಿರಿಚುವಲ್ ಪ್ರೋಗ್ರೆಸ್. ಸ್ಪಿರಿಚುಯಾಲಿಟಿ, ಆಧ್ಯಾತ್ಮದಿಂದ ನೀನು ಎಷ್ಟು ಪ್ರೋಗ್ರೆಸ್ ಆಗಿದೆಯಾ, ಅರಿವಿನಿಂದ ಎಷ್ಟು ಪ್ರೋಗ್ರೆಸ್ ಆಗಿದೆಯಾ ಅಂತಂದ್ರೆ ಕೋಪ ಬರುತ್ತೆ, ಲೋಭ ಇರುತ್ತೆ, ಕಾಮ, ಮೋಹ, ಇವೆಲ್ಲ ಸ್ವಲ್ಪ ಸ್ವಲ್ಪ ಡಿಗ್ರಿ ಇರುತ್ತೆ. ಬಟ್ ಆರ್ ಯು ಅವೇರ್, ಓ ನನಗೆ ಕೋಪ ಬಂದಿದೆ, ಲೆಟ್ ಮೀ ಕ್ವಿಕ್ಲಿ ಕಮ್ ಬ್ಯಾಕ್ ಟು ಸೆಂಟರ್. ನೀವೆಷ್ಟು ಬೇಗ ನೀವು ಸೆಂಟರ್ಗೆ ಬರ್ತೀವೋ, ಎಷ್ಟು ಬೇಗ ನೀವು ತಾಳ್ಮೆಯಿಂದ ಇರ್ತೀರೋ, ದಟ್ ವಿಲ್ ಶೋ ಹೌ ಮಚ್ ಪ್ರೋಗ್ರೆಸ್ ಯು ಹವ್ ಮೇಡ್ ಆನ್ ದಿ ಪಾತ್ ಆಫ್ ಸ್ಪಿರಿಚುಯಾಲಿಟಿ. ನೆಕ್ಸ್ಟ್ ಅವೇರ್ನೆಸ್ ಇಂದ ಹೇಳ್ತೀವಿ, ದಿ ಸೀಡ್ ಆಫ್ ಅವೇರ್ನೆಸ್ ಬರ್ನ್ಸ್ ಡೌನ್ ಆಲ್ ದಿ ಕರ್ಮಾಸ್ ಅಂತ ಹೇಳ್ತೀವಿ. ಹೆಂಗೆ ಅಂದ್ರೆ ನಾನು ಮೊದಲೇ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, 4-5 ಜನ ಹೋಗ್ತಾರೆ ಕಾಡಲ್ಲಿ, 4 ಜನ ಕರ್ಮದಿಂದ ಕಾಡಲ್ಲೇ ಉಳ್ಕೊಂಡ್ಬಿಡ್ತಾರೆ. ಬಟ್ ಒನ್ ಹ್ಯಾಸ್ ಅನ್ ಅವೇರ್ನೆಸ್ ಟು ಕ್ಲೈಂಬ್ ದಿ ಟ್ರೀ. ಮರ ಹತ್ಬಿಟ್ಟು ನೋಡ್ಬಿಟ್ಟು ಎಲ್ಲಿದೆ ಊರನ್ನು ನೋಡ್ಬಿಟ್ಟು ದೆನ್ ಹಿ ವೆಂಟ್ ಟು ದಿ ನಿಯರೆಸ್ಟ್ ಟೌನ್. ಸೊ ಕರ್ಮ ಅವೇರ್ನೆಸ್ ಇಂದ ನಮ್ಮ ಎಲ್ಲಾ ಕರ್ಮಗಳು ಹಾಗಂತೆ, ಅಂದ್ರೆ ಇಟ್ ಬರ್ನ್ಸ್ ಡೌನ್ ಆಲ್ ದಿ ಕರ್ಮ ಅಂತ ಇದೆ. ನೆಕ್ಸ್ಟ್ ಇದೊಂದು ಸ್ಲೈಡ್ ಸುಮ್ಮನೆ ಆಡ್ ಮಾಡಿದೆ ನಾನು. ಸಿ ಮೋಸ್ಟ್ ಆಫ್ ಅವರ್ ಟೈಮ್ ವಿ ಸ್ಪೆಂಡ್ ಇದರ್ ಆನ್ ದ ಪಾಸ್ಟ್ ಆರ್ ದಿ ಫ್ಯೂಚರ್. ಒಂದು ಸ್ಪಿರಿಚುವಲ್ ಫೇರ್ ಇರುತ್ತಂತೆ, ಅಲ್ಲಿ ಒಬ್ರು ಇರ್ತಾರಂತೆ, ಪಾಸ್ಟ್ ಲೈಫ್ ರೀಡಿಂಗ್ ಕೊಡ್ತೀನಿ, ನೀನ್ ಹಿಂದ್ಗಡೆ ಎಲ್ಲಿದ್ದೆ, ನೀನು ಹಿಂದ್ಗಡೆ ರಾಮಾಯಣ ಕಾಲದಲ್ಲಿ ಇದೆಯಾ, ಮಹಾಭಾರತ ಕಾಲದಲ್ಲಿ ಇದೆಯಾ ಅಂತೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ರಂತೆ. ಅಲ್ಲಿ ತುಂಬಾ ಲೈನ್ ಇತ್ತಂತೆ. ಪಕ್ಕದ ಲೈನಲ್ಲಿ, ಇನ್ನೊಂದು ಪಕ್ಕದ ಲೈನಲ್ಲಿ ಫ್ಯೂಚರ್ ಟೆಲ್ಲಿಂಗ್, ಫಾರ್ಚ್ಯೂನ್ ಟೆಲ್ಲಿಂಗ್, ಅಲ್ಲಿಗೂ ತುಂಬಾ ಲೈನ್, ನೀನ್ ಮುಂದೆ ಇದಾಗ್ತೀಯಾ ಅಂತ. ಬಟ್ ಪ್ರೆಸೆಂಟ್ ಮೂಮೆಂಟ್ ಗೆ ಮೆಡಿಟೇಷನ್ ಒಂದು ಲೈನ್ ಇರುತ್ತಂತೆ, ಅದಕ್ಕೆ ಯಾರು ಇರೋದಿಲ್ಲ, ಎಲ್ಲ ಕಾಲಿ ಹೊಡಿರುತ್ತಂತೆ. Come to the present moment. In fact, the present moment has both your past and the future. So when you are in the present moment, you are more aware. ಅದಕ್ಕೆ ಇದೊಂದು ಸ್ಲೈಡ್ ಹ್ಯಾಂಡ್ ಮಾಡಿ. When you are in the present moment, you are more aware. Next. Okay, ಇದು some of the social media ದಲ್ಲಿ ಇದೀವಿ. You can follow us. You can Art of Living ಮೈಸೂರು ಆಶ್ರಮ ವೆಬ್ಸೈಟ್ ಇದೆ, ಟ್ವಿಟರ್ ಇದೀವಿ, ಫೇಸ್ಬುಕ್, ಇಂಟರ್ನೆಟ್, ಯೂಟ್ಯೂಬ್ ಅಲ್ಲಿ ಇದೀವಿ. ಇನ್ಫ್ಯಾಕ್ಟ್ ದಿಸ್ ವಿಡಿಯೋ ವಿಲ್ ಬಿ ಅಪ್ಲೋಡೆಡ್ ಇನ್ ಯೂಟ್ಯೂಬ್. ನಾವು ಲಾಸ್ಟ್ ಟೈಮ್